ನಮಸ್ಕಾರ ಜನತಾ ಧ್ವನಿ ವೀಕ್ಷಕರೇ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕು ವ್ಯಾಪ್ತಿಯ ಇದ್ದಲಗಿ ಗ್ರಾಮದ ಮುಳಗಡೆ ಸಂತ್ರಸ್ತರ ಕಣ್ಣೀರಿನ ಕಥೆಯ ಕುರಿತು ಜನತಾ ಧ್ವನಿ ನಿರಂತರವಾಗಿ ವರದಿ ಪ್ರಸಾರ ಮಾಡುತ್ತಲೇ ಬಂದಿದೆ. ಕಳೆದ 14 ದಿನಗಳಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಧರಣಿ ನಡೆಸುತ್ತಿರುವ ಸಂತ್ರಸ್ತರ ಹೋರಾಟ ಇದೀಗ ಮತ್ತೊಂದು ಮಹತ್ವದ ಹಂತ ತಲುಪಿದೆ. ಇಂದು ಧರಣಿ ಸ್ಥಳಕ್ಕೆ ಅಧಿಕಾರಿಗಳ ತಂಡದೊಂದಿಗೆ ಮತಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರ ಭೇಟಿ ನೀಡಿ ಸಂತ್ರಸ್ತರ ಬೇಡಿಕೆಗಳನ್ನು ಆಲಿಸಿದರು. ಧರಣಿ ನಿರತರು ಕಳೆದ 18 ವರ್ಷಗಳಿಂದ ಅನುಭವಿಸುತ್ತಿರುವ ಸಂಕಷ್ಟ, ತಾತ್ಕಾಲಿಕ ಶೆಡ್ಗಳ ದುಸ್ಥಿತಿ ಹಾಗೂ ಶಾಶ್ವತ ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯ ಕುರಿತು ಶಾಸಕರ ಮುಂದೆ ತಮ್ಮ ಅಳಲನ್ನು ಹೊರಹಾಕಿದರು. ಈ ವೇಳೆ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸಂತ್ರಸ್ತರ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದರು. ಆದರೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ಕಾಲಾವಕಾಶ ನೀಡುವಂತೆ ಮನವಿ ಮಾಡಿದರು. ತಾತ್ಕಾಲಿಕ ಶೆಡ್ಗಳ ರಿಪೇರಿಗೆ 1 ತಿಂಗಳ ಕಾಲಾವಕಾಶ ಮತ್ತು ಶಾಶ್ವತ ಪುನರ್ವಸತಿ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲು 3 ತಿಂಗಳ ಕಾಲಾವಕಾಶ ಬೇಕೆಂದು ಶಾಸಕರು ತಿಳಿಸಿದರು. ಆದರೆ ಧರಣಿ ನಿರತರು ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಹಳೆಯ ಶೆಡ್ಗಳನ್ನು ಅದೇ ಸ್ಥಳದಲ್ಲಿ ತಕ್ಷಣ ರಿಪೇರಿ ಮಾಡಿಸಬೇಕು, ಕೆಲ ಸಂತ್ರಸ್ತರಿಗೆ ಹೊಸ ನಿರ್ಮಿತ ಪುನರ್ವಸತಿ ಕೇಂದ್ರದ ಸ್ಥಳದಲ್ಲೇ ಮನೆ ನಿರ್ಮಾಣ ಕಾರ್ಯ ಆರಂಭಿಸಬೇಕು, ಅಲ್ಲದೆ ಕೂಡಲೇ ಕಾಮಗಾರಿ ಪ್ರಾರಂಭವಾಗಬೇಕು ಎಂದು ಸಂತ್ರಸ್ತರು ಪಟ್ಟು ಹಿಡಿದರು. ಸಂತ್ರಸ್ತರನ್ನು ಮನವೊಲಿಸಲು ಶಾಸಕರು ಸಾಕಷ್ಟು ಪ್ರಯತ್ನ ನಡೆಸಿದರೂ ಧರಣಿ ನಿರತರು ತಮ್ಮ ನಿಲುವಿನಿಂದ ಹಿಂದೆ ಸರಿಯಲಿಲ್ಲ. ಕೊನೆಗೆ ಈ ವಿಷಯವನ್ನು ಮತ್ತಷ್ಟು ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವುದಾಗಿ ಹೇಳಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸ್ಥಳದಿಂದ ತೆರಳಿದರು. ಇತ್ತ ಸಂತ್ರಸ್ತರು ಮಾತ್ರ ಬೇಡಿಕೆಗಳು ಈಡೇರುವವರೆಗೆ ಧರಣಿ ಮುಂದುವರಿಸುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ತಾತ್ಕಾಲಿಕ ಪುನರ್ವಸತಿ ಕೇಂದ್ರದಲ್ಲಿನ ತಗಡಿನ ಶೆಡ್ಗಳು ತುಕ್ಕು ಹಿಡಿದಿವೆ, ಬಲೀಸುಗಳು ನೆಲದಲ್ಲಿ ಕೊಳೆತಿವೆ. ಬಿಸಿಲು ಮಳೆಗಾಳಿಗೆ ಶಿಥಿಲಗೊಂಡು ದುರವಸ್ಥೆಗೆ ತಲುಪಿರುವ ತಗಡಿನ ಶೆಡ್ಡುಗಳು ದುರಸ್ತಿ, ಹೊಸ ಶೆಡ್ಡುಗಳ ನಿರ್ಮಾಣ ಕಾರ್ಯವನ್ನು ತಕ್ಷಣವೇ ಕೈಗೊಂಡು ಮಳೆ ಪ್ರವಾಹದ ಸಂದಿಗ್ಧ ಸಮಯದಲ್ಲಿ ನಮ್ಮ ಎಲ್ಲರ ಜೀವ ರಕ್ಷಣೆ ಮಾಡಲು ಮನವಿ. ತಾತ್ಕಾಲಿಕ ಪುನರ್ವಸತಿ ಕೇಂದ್ರದ ಜಾಗದ ಮಾಲೀಕರಿಗೆ ಭೂ ಬಾಡಿಗೆ ನೀಡಲು ತಕ್ಷಣವೇ ಕ್ರಮ ಕೈಗೊಳ್ಳಲು ಮನವಿ. ಪುನರ್ವಸತಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸುವವರಿಗೆ ಮತ್ತು ನಾವು ಅಲ್ಲಿ ಮನೆ ಕಟ್ಟಿಸುವವರಿಗೆ ನಮ್ಮನ್ನು ತಾತ್ಕಾಲಿಕ ಪುನರ್ವಸತಿ ಕೇಂದ್ರದಿಂದ ಹೊರಬರುವುದನ್ನು ತಡೆಯಲು ಮನವಿ. ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ಬೇಡಿಕೆಗಳು ಪ್ರಸ್ತುತ ಅನುಸರಿಸುತ್ತಿರುವ ನಿಯಮಾವಳಿಗಳಲ್ಲಿ ಅವಶ್ಯ ತಿದ್ದುಪಡಿ ಮಾಡಿ 1 ಗುಂಟೆಯ ಬದಲಿಗೆ 4 ಗುಂಟೆಯಂತೆ ನಿವೇಶನಗಳ ಮರುಹಂಚಿಕೆ ಮಾಡಿ ಹಕ್ಕುಪತ್ರ ವಿತರಿಸಲು ಕ್ರಮ ತೆಗೆದುಕೊಳ್ಳಬೇಕು. ಈವರೆಗೆ ಹಕ್ಕುಪತ್ರ ದೊರೆತಿರದ ಸಂತ್ರಸ್ತರನ್ನು ಒಳಗೊಂಡು ಎಲ್ಲರಿಗೂ 4 ಗುಂಟೆ ನಿವೇಶನದ ಹಕ್ಕುಪತ್ರ ನೀಡುವವರೆಗೂ ನಮ್ಮನ್ನು ಒಕ್ಕಲೆಬ್ಬಿಸದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕು. ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಸಮಯದಲ್ಲಿ ಉದ್ಯೋಗಕ್ಕಾಗಿ ತಾತ್ಕಾಲಿಕವಾಗಿ ಬೇರೆ ಊರಿನಲ್ಲಿದ್ದು ಮತದಾರರ ಯಾದಿಯಲ್ಲಿ ಹೆಸರು ಇಲ್ಲದಿದ್ದ ಆದರೆ ಗ್ರಾಮದ ಖಾಯಂ ರಹವಾಸಿಗಳಾಗಿರುವ ಎಲ್ಲ ಕುಟುಂಬದವರಿಗೂ ನಿವೇಶನ ನೀಡಬೇಕು. ಮನೆ ನಿವೇಶನ ಹೊಂದಿರದೆ ಆದರೆ 2009ರ ಮತದಾರ ಪಟ್ಟಿಯಲ್ಲಿ ಹೆಸರು ಹೊಂದಿರುವ ಖಾಯಂ ರಹವಾಸಿ ಸಂತ್ರಸ್ತರಿಗೂ ಸಹಿತ ನಿವೇಶನ ನೀಡಬೇಕು. ಸಮೀಕ್ಷೆ ಸಮಯದಲ್ಲಿ ಮೃತರ ಹೆಸರಿನಲ್ಲಿ ಮನೆ ಹೊಂದಿದ್ದ ಸಂತ್ರಸ್ತ ಕುಟುಂಬದ ವಯಸ್ಕ ಪುರುಷ ಸದಸ್ಯರಿಗೆ ಅವರ ಮಗ ಆಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವ್ರಿಗೂ ಸಹಿತ ನಿವೇಶನ ನೀಡಬೇಕು. ನಮ್ಮ ಎಲ್ಲ ಬೇಡಿಕೆಗಳನ್ನು ಶಾಶ್ವತವಾಗಿ ಈಡೇರಿಸಲು ಸಹಾನುಭೂತಿ ಮತ್ತು ದಕ್ಷತೆಗೆ ಹೆಸರಾಗಿರುವ ಹಿರಿಯ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ತಕ್ಷಣವೇ ವಿಶೇಷ ಅಧಿಕಾರಯುತ ಮುಡಿಪಾಗಿಟ್ಟ ಸಮಿತಿ ಸ್ಪೆಷಲ್ ಎಂಪವರ್ಡ್ ಡೆಡಿಕೇಟೆಡ್ ಟೀಮ್ ರಚಿಸಬೇಕು. ನ್ಯಾಯೋಚಿತ ಹೆಚ್ಚುವರಿ ಪರಿಹಾರ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡಲು ಇರುವ ಕಾನೂನು ತೊಡಕುಗಳನ್ನು ಬಗೆಹರಿಸಬೇಕು. ಸರ್, SCS ಪ್ರಕಾರ ಒಟ್ಟು 1039 ಸಂತ್ರಸ್ತರಿದ್ದರು ಸರ್. ಆ ಪೈಕಿ ಸರ್ ನಾವು ಈಗಾಗಲೇ 633 ಸಂತ್ರಸ್ತರಿಗೆ ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೀವಿ ಸರ್. ಇವ್ರದ್ದೆಲ್ಲರಿಗೂ ವೋಟರ್ ಐ ಡಿ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಾಗಲಿ ಎಲ್ಲವೂ ಕರೆಕ್ಟ್ ಇದ್ದವು ಸರ್. ಇವುಗಳೆಲ್ಲವನ್ನೂ ನಾವು ಕ್ಲಿಯರ್ ಮಾಡಿದ್ದೀವಿ ಸರ್. ಇನ್ನು ಬಾಕಿ ಉಳಿದಂತೆ 366 ಸಂತ್ರಸ್ತರಿಗೆ ನಾವು ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಇವಾಗಲೇ ಅವರಿಗೆ ಅಂದರೆ ಸರ್ 41ಕ್ಕಿಂತ ಮುಂಚೆ ಆಗಿ ನಮಗೊಂದು ಏನಾದರೂ ಅಧಿಕೃತವಾಗಿ ದಾಖಲೆ ಬೇಕು ಸರ್. ಸೊ ಕೆಲವೊಂದು ದಾಖಲಾತಿಗಳು ಲಭ್ಯ ಇಲ್ಲದಿದ್ದಲ್ಲಿ ನಾವು ಇವಾಗ ಏನು ಮಾಡಿದ್ವಿ ಸರ್, ಇವರಿಗೆ ಒಂದು ಟರೋ ಮಾಡಿ ಕೊಡಲಿಕ್ಕೆ ಹೇಳಿದ್ವಿ ಸರ್. ಅಂದರೆ ಇವರು 41ಕ್ಕಿಂತ ಮುಂಚೆ ಈ ಪ್ರದೇಶದಲ್ಲಿ ವಾಸವಾಗಿದ್ದರು ಅಂತೇಳಿ ಅವ್ರಿಗೊಂದು ಟರೋ ಮಾಡಿ ಕೊಡ್ಲಿಕ್ಕೆ ಹೇಳಿದ್ದೀವಿ ಸರ್. ಅದರಂತೆ ಅವರು 366 ಮಂದಿದ್ದು ಟರೋ ಮಾಡಿದರೆ ಸರ್, ನೋಡಿದ್ದೀವಿ ಸರ್. ಅದನ್ನು ಕೊಟ್ಟರಂದ್ರೆ ಸರ್ ಅದನ್ನು ನಾವು ಅವ್ರಿಗೆ 366 ಮಂದಿಗೂ ಕೂಡ ನಾವೇನು ಸರ್ ಹಕ್ಕುಪತ್ರನ ವಿತರಣೆ ಮಾಡ್ತೀವಿ ಸರ್, ಇದ್ದಲಿಗೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ. ಆಮೇಲೆ ಸರ್ ಅನುಪ ಪಟ್ಟಿಯಲ್ಲಿ ಸಂಬಂಧಪಟ್ಟಂತೆ ಸರ್ ಈಗಾಗಲೇ ನಾವು ಅರ್ಹ ಸಂತ್ರಸ್ತರು 397 ಇದ್ದರು ಸರ್. ಈಗಾಗಲೇ 179 ಜನಕ್ಕೆ ನಾವು ಹಕ್ಕುಪತ್ರ ವಿತರಣೆ ಮಾಡಿದ್ದೀವಿ ಸರ್. ಇನ್ನು 73 ಜನರಿಗೆ ಹಕ್ಕುಪತ್ರ ವಿತರಿಸಿದೆ ಸರ್. ಅದು ಕೂಡ ತರವಾಗಿ ನಮಗೆ ಬಂದ ತಕ್ಷಣ ಅದನ್ನು ಕೂಡ ನಾವು ಹಂಚಿಕೆ ಮಾಡ್ತೀವಿ ಸರ್.
ಕೇಸರ್ಮೆಂಟಿದು ಕೂಡ ಸರ್ 99 ಅರ್ಹ ಸಂತ್ರಸ್ತರು ಇದ್ದರು ಸರ್. ಅದರಲ್ಲಿ 67 ಜನರಿಗೆ ಹಕ್ಕುಪತ್ರಗಳನ್ನು ವಿತರಿಸಿದ್ದೀವಿ ಸರ್. ಇನ್ನು 32 ಜನರಿಗೆ ನಮ್ಮದು ಹಕ್ಕುಪತ್ರ ವಿತರಣೆ ಮಾಡೋದಿದೆ ಸರ್. ಅದನ್ನು ಕೂಡ ಹಕ್ಕುಪತ್ರ ವಿತರಣೆ ಮಾಡಿ ಕ್ಲಿಯರ್ ಮಾಡ್ತೀವಿ ಸರ್. ಇದು ಒಂದು ಸರ್. ಇನ್ನು ಎರಡನೇದಕ್ಕೆ ಸಂಬಂಧಪಟ್ಟಂತೆ ಸರ್ ಅವರು 1 ಗುಂಟೆಯಲ್ಲಿ 4 ಗುಂಟೆ ಹಂಚಿಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸರ್. ಸರ್ ಈಗಾಗಲೇ ನಮ್ಮ ಸರ್ಕಾರದ ಸುತ್ತೋಲೆಗಳಲ್ಲಿರುವಂತೆ ಮತ್ತು ಆದೇಶಗಳಂತೆ ನಮಗೆ ಇವಾಗ ಯಾರು ಎಷ್ಟು ತಮ್ಮ ಮನೆಯ ಕ್ಷೇತ್ರವನ್ನು ಕಳ್ಕೊಂಡಿರ್ತಾರೆ ಸರ್, ಅಂದರೆ ಸರ್ 100 ಚದರ ಮೀಟರ್ ಒಳಗೆ ಕಳ್ಕೊಂಡಿದ್ರು ಅಂತಂದರೆ ಅವ್ರ ಮನೆಯ ಜಾಗ ಸರ್, ಅಂಥವ್ರಿಗೆ ನಾವು 1 ಗುಂಟೆ ವಿತರಣೆ ಮಾಡ್ತೀವಿ ಸರ್. ನಿಯಮಾನುಸಾರ ಅದನ್ನು ಕೊಡ್ತೀವಿ ಸರ್. ಅವು ಮತ್ತು ಬೇರೆ ಯಾರಾದರೂ 100 ಮೀಟ್ರಿಂದ 200 ಚದರ ಮೀಟ್ರ್ ಒಳಗಾಗಿ ಅವ್ರೇನಾದರೂ ತಮ್ಮ ಮನೆ ಕ್ಷೇತ್ರ ಕಳ್ಕೊಂಡಿದ್ರೆ ಸರ್, ಅಂಥವ್ರಿಗೆ 2 ಗುಂಟೆ ಕೊಡ್ತೀವಿ ಸರ್. 200ರಿಂದ 300 ಚದರ ಮೀಟ್ರ್ ಒಳಗಾಗಿ ಏನಾದರೂ ತಮ್ಮ ಮನೆಯ ಗಾತ್ರ ಕಳ್ಕೊಂಡಿದ್ರೆ ಸರ್, ಅಂಥವ್ರಿಗೆ 3 ಗುಂಟೆ ಕೊಡ್ತೀವಿ ಸರ್. 300ಕ್ಕಿಂತ ಮೇಲ್ಪಟ್ಟು ಎಷ್ಟಾದರೂ ಜಾಗ ಇದ್ದರೂ ಸರ್, ಅಂಥವ್ರಿಗೆ ನಾವು 4 ಗುಂಟೆಯನ್ನು ಕೊಡ್ತಾ ಇದ್ದೀವಿ ಸರ್, ಈಗಿರ್ತಕ್ಕಂಥ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಸರ್. ಎಸ್ ಸರ್. ಹಾಂ, ಈಗ ಅವೆಲ್ಲ ಸಿಟಲ್ಗಳು ಕೂಡ ಇದಾಗ್ಬಿಟ್ಟವು, ಸೆಟ್ಟೆಲ್ಲ ಕಳ್ಕೊಂಡ್ಬಿಟ್ಟವು. ಈಗ ಹೊಸ ಹಾಕಿಕೊಡ್ಬೇಕು. ನಾನು ನಿನ್ನೆ ಜಿಲ್ಲಾಧಿಕಾರಿಗಳಿಗೂ ಮಾತಾಡಿದ್ದೀನಿ. ಅವರು ಕೂಡ ಹೇಳ್ಯಾರ ನೀವೊಂದು ಎಸ್ಟಿಮೇಟ್ ಮಾಡಿರಿ, ಬಟ್ ಅದು ಎಮ್ ಡಿ ಆಫೀಸಿಂದ ಬರೋದು ಲೇಟ್ ಆಗುತ್ತೆ. ಈಗ ಜಿಲ್ಲಾಧಿಕಾರಿಗಳು ನಾನು ನಿಮ್ಮ ಜನರಲ್ ಮ್ಯಾನೇಜರ್ಗೂ ಮಾತಾಡಿದೆ ಇವತ್ತು. ಅದು ಜಿಲ್ಲಾಧಿಕಾರಿಗೆ ಹೇಳಿ ಜಿಲ್ಲಾಧಿಕಾರಿಗಳಿಂದ ಅದನ್ನ ಶುದ್ಧ ಮಾಡಿ ಆ ಸಡ್ಗಳನ್ನು ಹೊಸ ಸಡ್ಡುಗಳನ್ನು ಹಾಕಿ ಕೊಡ್ಬೇಕು ಅವ್ರಿಗೆ. ಈಗ ಯಾಕಂದ್ರೆ ಹಕ್ಕುಪತ್ರ ಕೊಡೋರಿಗೆ, ಯಾಕಂದ್ರೆ ಹಕ್ಕುಪತ್ರ ಕೊಟ್ಟಿದ್ರೆ ತೊಂದರೆನೇ ಇರ್ತಿದ್ದಿಲ್ಲ. ಹಾಂ, ಹಕ್ಕುಪತ್ರ ವಿಳಂಬ ಆಗಿದ್ದ ಕಾರಣ ಏನು? ಮುಖ್ಯವಾಗಿ ಕಾಗದ ಪತ್ರ. ಏನು ಕಾಗದ ಪತ್ರ ಹೊಂದಲಾರ್ದಕ್ಕೆ ಅದಕ್ಕೆ ನಾವು ಏನು ಮಾಡಿದ್ವಿ, ಒಂದು ಸಭೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ಪರ್ಮಿಷನ್ ತಗೊಂಡು ಏನು ಇವನ್ನ ಒಂದು ಠರಾವ್ ಮೇಲೆ ಪಂಚಾಯತಿ ಠರಾವು ಬುಕ್ ನಂಬರ್ 9 ಪ್ರಕಾರ ಅವ್ರು ನೋಡಿ ಆದೇಶ ಮಾಡಿ ಕೊಡಬೇಕು ಅಂತ ಹೇಳಿದ್ವಿ. ಆ ಪ್ರಕ್ರಿಯೆ ಅಂತ ಪ್ರಾರಂಭ ಐತಿ. ಈಗಾಗಲೇ 300 ಎಷ್ಟು ನೀವು 366 ಅಶೋಕ್ ನಿಮ್ಮ ಕಡೆ 366 ಪಟ್ಟಿ ಬಂದತ್ತಲ್ಲ. ಪಿ ಡಿ ಒ ಸರ್ ಮತ್ತೆ ಇನ್ನೊಂದು ಸ್ವಲ್ಪ ಉಳಿದು ಚಲೋ ಇದ್ವು ಉಳಿದ ಸರ್, ಅವು ಬಂದೇ ಇಲ್ಲ. ಈಗ ಅವನ್ನ ಎಲ್ಲವೂ ಸೇರಿ ಅದಾವು ಮುತ್ತಪ್ಪರ ಅದಲ್ಲ, ಈಗೆಲ್ಲ ಸೇರಿ ಅದಾವು. ಇಲ್ಲದಲ್ಲಪ್ಪ ಪಿ ಡಿ ಒ ಇಲ್ಲಿ ಬಾರಪ್ಪ, ಮುಂದೆ ಬಾ, ಆ ಕಡೆ ಬಾ, ಆ ಕಡೆ ಹಿಂಗೆ ಬಾ ಹಿಂಗೆ ಬರ್ರಿ. ಹಾಂ, ಈಗ ನೀವು ಎಷ್ಟು ಪಟ್ಟಿ ಇವ್ರು ಹೇಳಿದ್ರು, ಈಗ 300 ಚಿಲ್ಲರ ಅಷ್ಟು ಪಟ್ಟಿ ತೊಗೊಂಡ್ರೆ ಈಗ ರೆಸಲ್ಯೂಷನ್ ಮಾಡಿ ಆ ಠರಾವ್ ಮಾಡಿ ಕೊಟ್ಬಿಡ್ರಿ. ಈಗ ಅವ್ನ ಹಕ್ಕುಪತ್ರ ಯಾವಾಗ ಎಷ್ಟು ದಿವಸ ಒಳಗೆ ವಿತರಣೆ ಮಾಡ್ತೀರಿ ಸರ್? ಈಗ ಸರ್ ನಾಳೆಯಿಂದನೇ ನಮ್ಮ ಟೀಮ್ ಇಲ್ಲಿ ಕಳಿಸ್ಕೊಡ್ತೀವಿ ಸರ್. ಅವರು ಸಂಬಂಧಪಟ್ಟಂಥ ಪೂರಕ ದಾಖಲೆಗಳನ್ನು ಕೊಟ್ಟು ಸಿಗ್ನೇಚರ್ಸ್ ಇರ್ತವೆ ಸರ್, ಅವನ್ನೆಲ್ಲವೂ ನಮ್ಮ ಟೀಮ್ ಇಲ್ಲೇ ಬರುತ್ತೆ ಸರ್. ಅವರೆಲ್ಲರೂ ಇದನ್ನ ನಾನು ಕಳೆದ ಬಾರಿ ಇಲ್ಲಿ ಊರಾಗ ಬಂದು ಒಂದು ಸಭೆ ಮಾಡಿ ನಾನು ಇವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೆ. ಇವು ಮಾಡಲಾರ್ದ ಪರ್ಯಂತ ಈ ರೀತಿ ವಿಕೋಪಕ್ಕೆ ಹೋಗ್ತಾವೆ. ಸರಿನ ನಾನಾ ಮೀಟಿಂಗ್ ಮಾಡಿ ಇಲ್ಲೇ ಮೀಟಿಂಗ್ ಮಾಡಿ ಮತ್ತು ಒಂದು ಆಫೀಸ್ದಾಗೂ ಮೀಟಿಂಗ್ ಮಾಡಿದೆ. ನಿಮ್ಮೆಲ್ಲರೂ ಕರ್ಕೊಂಡು ಡಿ ಸಿ ಅವ್ರು ಕರ್ಕೊಂಡು ಎಲ್ಲ ಕರ್ಕೊಂಡು ಅವಾಗೂ ಹೇಳಿದೆ ನಾನು ಇದನ್ನು ಠರಾವ್ ಮಾಡಿ ಕೊಡ್ರಿ ಅಂತಂದ್ರೆ ನೀವು ಕೊಡ್ಲಾರ್ದಕ್ಕೂ ಎಲ್ಲ ಆಗ್ತಾವೆ ಘಟನೆಗಳು. ಈಗ ನೋಡ್ರಿ, ಈಗ ನನಗೆ ಒಂದು ವಾರ ಟೈಮ್ ಕೊಡ್ತೀನಿ. ನೀವು 1 ವಾರದೊಳಗೆ ಅವು ಹಕ್ಕುಪತ್ರ ಪೂರ್ಣ ವಿತರಣೆ ಮಾಡ್ಬೇಕಿಲ್ಲ. ಬಂದಾವು ಕೊಡ್ತೀವಿ, 1 ವಾರ ಬರಲಿಲ್ಲ ಸರ್. ಅಲ್ಲ, ಈಗ ಬದಾವು ಅವು ಠರಾವ್ ಆಗ್ಬೇಕಾಯ್ತು, ಪಂಚಾಯತಿ ಠರಾವ್. ಯಾಕಂದ್ರೆ ದಾಖಲೆಗಳು ಕೊಟ್ಟಿಲ್ಲ, ದಾಖಲೆಗಳು ಸಿಗ್ಲಾರ್ಕ ವಿಳಂಬ ಆಗಿದ್ದು ಏನು ಸರ್. ಎಲ್ಲ ದಾಖಲೆ ಕೊಟ್ಟು ಉಳ್ದಾವ ಸರ್. ಇನ್ನ ನಿಮ್ಗೆ ಎಷ್ಟು ಉಳ್ದಾವ್? ಎರಡ ಅದ ಇನ್ನೂ ಭಾಳ ಉಳ್ದಾವ್. ಎಲ್ಲ ಸುದ್ದಿ ಇದ್ದುವ ಉಳ್ದಾವ್. 12 ಕೊಟ್ಟಿದ್ದು ಕೊಟ್ಟಿರಲ್ಲಪ್ಪ. ಈಗ ಎಷ್ಟು ಕೊಟ್ಟಿರಿ? ಕೊಟ್ರಿ ಆಲ್ರೆಡಿ. ಅಪ್ಲಿ ಕೊಟ್ಟು ರೆಡಿ ಇದ್ದು. ಈಗ ನೋಡ್ರಿ, ಅಪ್ಲಿ ಕೊಟ್ಟು ಕೊಡ್ರಿ ನೀವು ರೆಡಿ ಇದ್ದು. ಈಗ 1 ವಾರ ಇವ್ರಿಗೆ ನಿಮ್ಮ ಟೀಮ್ದವ್ರಿಗೆ ಇಲ್ಲೇ ಬಿಡಿ, ಅವರ ಬಂದು ದಾಖಲೆಗಳನ್ನ ಕಲೆಕ್ಟ್ ಮಾಡಲಿ. ಅವ್ರು ಅಫಿಡೇವಿಟ್ ಮಾಡ್ಕೋಬೇಕು, ಏನು ಮಾಡ್ಕೋಬೇಕು ಮುಂತಾದನ್ನು ನೀವು ಇಲ್ಲೇ ಕುತ್ಕೊಂಡು ಮಾಡಿ ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡ್ಬೇಕು. ಅವ್ರು ಬಂದು ಇಲ್ಲ ಮೂಲೆ ಕುಂತ ಹೋಗ್ಬಿಡ್ತಾರೆ. ಕೇಳಪ್ಪ, ಕೇಳಿ. ಈಗ ಆಗುದು ನಿಮ್ಮನ್ನು ಹ್ಞೂ ಅಂತಾರ್ರಿ. ಈಗ ನಾನು ಏನು ಹೇಳಾಕತ್ತೀನಿ ನಿಮಗೆ, ನಾನು ಇಲ್ಲೇ ಕೂರಿಸ್ತೀನಿ. ತಡಿಯಮ್ಮ, ಬರ್ತೀನಿ ತಡಿಯಮ್ಮ. ಅಲ್ಲಿ ನಿಮ್ಮ ಕಡೆನೂ ಬರ್ತಾರ, ಹಕ್ಕುಪತ್ರ ಬರ್ತೀನಿ. ಈ ಮೊದಲು ಹಕ್ಕುಪತ್ರ ಕ್ಲಿಯರ್ ಆಗಲಿ. ಈಗ ಪಂಚಾಯತಿ ಠರಾವ್ ತಗೊಂಡು ಅಶೋಕ ನೀವು 1 ವಾರ ಇಲ್ಲೇ ಕುತ್ಕೊಂಡು ಏನೇನು ಅವ್ರ ಕಡೆ ಅಪ್ಡೇಟ್ ಮಾಡಿಕೊಂಡು ಹಕ್ಕುಪತ್ರಗಳನ್ನ ವಿತರಣೆ ಮಾಡುವಂಥ ಕೆಲಸ ಮಾಡಿ, ಆಯ್ತಾ? ಇನ್ನು ನೆಕ್ಸ್ಟ್ ಏನು, ಅವ್ರು ವಾಟರ್ ಸಪ್ಲೈ ತಂದು ಈಗ ನಮ್ಮ ಟೆಂಡರ್ ಹೋಗ್ಯಾವು, ಟೆಂಡರ್ ಆಗ್ಬೇಕು, ಅಪ್ರೂವಲ್ ಆಗಿ. ಟೆಂಡರ್ ಅಪ್ರೂವಲ್ ಆಗ್ಬಿಟ್ಟು ಅವ್ರು ವಾಟರ್ ಸಪ್ಲೈ ಎಲೆಕ್ಟ್ರಿಸಿಟಿ ಸರಿ ಎಲ್ಲ ಹಾಕತ್ತಿ. ಈಗ ಎಲ್ಲದೂ ಹೇಳಕ ಬಂದಾರ ತಡಿ. ಈಗೇನು ಸಡ್ ರಿಪೇರಿದು ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳೀನಿ, ತಕ್ಷಣ ಅವ್ರು ಸಡ್ ರಿಪೇರಿ ಮಾಡ್ಬೇಕು.
ಅಂತ ಅನ್ನೋದನ್ನು ಹೇಳಿವಿ ನಾವು ಆಲ್ರೆಡಿ. ಅದನ್ನು ಸ್ವಲ್ಪ ಟೈಮ್ ಕೊಟ್ಟರೆ ನೀವೇನಿಟ್ಟು ಅಷ್ಟು ಪರಿಹಾರ ಮಾಡ್ತೀವಿ. ಟೈಮ್ ಕೊಡ್ಬೇಕಲ್ಲ, ಈ ತಕ್ಷಣ ನಿಮ್ಮ ತಕ್ಷಣ ಹೆಂಗಾಗತ್ತದು? ಸರ್ ಅವ್ರು ಸೆಡ್ ಇಲ್ಲಿ ಬೇಡ ಆ ಕಡೆ ಹೊಸ ಪ್ಲಾಟಿಗೆ ಕೊಡೋಣ. ಆಯ್ತು, ನೀವು ಅಲ್ಲೇ ಅಂದ್ರೆ ಹೊಸ ಪ್ಲಾಟ್ನಾಗ ಹಾಕಿ ಅಲ್ಲೇ ಕೊಟ್ಬಿಡೋಣ. ಅಲ್ಲೇ ಹಾಕಿ ಕೊಟ್ಬಿಡ್ರಿ ಆ ಕಡೆ. ಹೊಸ ಪ್ಲಾಟ್ನಾಗ ಹಾಕಿ ಈಗ ನಮ್ಮ ಕೊಡ್ತೀವಿ. ಸೆಡ್ ಉಷ್ಟು ಕಿತ್ತು ಸ್ವಲ್ಪ ಆ ಕಡೆ ಮಾಡ್ಬೋದು ಈಗ. ಇಲ್ಲ ಸರ್, ಅಷ್ಟೇ ಹಕ್ಕುಪತ್ರನ ಕೊಡ್ತೀವಿ ಸರ್. ಆಮೇಲೆ ಕೇಳಿಲ್ಲ ನಿಮ್ಗೆ, ಈಗ ತಕ್ಷಣ ನೀವು ಮನೆ ಕಟ್ಕೋತೀರಂದ್ರೆ ಯಾರು ಹಕ್ಕುಪತ್ರ ತೊಗೊಂಡು ಅವ್ರಿಗೆ 1.5 ಲಕ್ಷ ರೂಪಾಯಿ ನಾವೀಗ ಅನುದಾನ ನಾವು ಕೊಡಕ್ಕೆ ರೆಡಿ ಇದ್ದೀವಿ. ಅವ್ರು ಮನೆ ಕಟ್ಕೋಬೋದು. ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಈ ಕೆಲವಷ್ಟು ಮಂದಿ ಎಷ್ಟು ತೊಗೊಂಡ್ರಿ, ಎಷ್ಟು ತೊಗೊಂಡಿಲ್ಲ, ಅವ್ರಿಗೆ 1.5 ಲಕ್ಷ ರೂಪಾಯಿ ನಾವು ಅನುದಾನ ಕೊಡೋದಕ್ಕೆ ನಮ್ಮ ಮನೆ ಕಟ್ಟಿ ಆದ್ಮೇಲೆ ನಾವು ದುಡ್ಡು ಕೊಡ್ತೀವಿ. ಅದನ್ನ ಮನಿ ಕಟ್ಕೊಳಾಕ ನೀರ್ ಬೇಕು, ಕರೆಂಟ್ ಬೇಕು. ಅದನ್ನೇ ಹೇಳಿದ್ವಲ್ಲ. ಈಗ ಅದು ಇರ್ಲಾರ್ದ ಮನಿ ಕಟ್ಟಕಂಕರ ಆಗುದು. ಈಗ ಹೇಳಿದ್ರಲ್ಲ, ಈಗ ಅದು ಟೆಂಪ್ರರಿ, ಈಗ ಇಲೆಕ್ಟ್ರಿಕ್ ಮಾಡಕ್ಕೆ ಟೆಂಪ್ರರಿ ಈಗ ಅದನ್ನ ತಯಾರಿ ಮಾಡ್ಕೊಂಡೀವಿ ನಾವು, ಅದನ್ನೂ ಮಾಡ್ಕೊಡ್ತೀವಿ. ಆಮೇಲೆ ವಾಟರ್ ಸಪ್ಲೈ ಇದ್ದು ನಾವು ಈಗ ಆಗಲೇ ಅದು ಎದುರಾಗಿ ಟೆಂಡರ್ ಕರೆದ್ರಪ್ಪ. ಈಗ ವಿತರಣಾ ವ್ಯವಸ್ಥೆ ಏನೈತೆ ಸರ್, 26 ಟೆಂಡರ್ ಆಗೈತೆ ಸರ್. ಸತೀಶ್ ಮೇಟಿ ಅನ್ನೋ ಈಗ ನಾವು ರೋಡ್ಗಳು ತೋರಿಸ್ಬೇಕು ಸರ್. ಮೀನ ನಾವೆಲ್ಲ ಟೇಲ್ ಎಂಡ್ ಕನೆಕ್ಷನ್ಸ್ ಅದಾವೆ ಇರ್ಲಾರ್ದ ರೋಡಿಗೆ ಸರ್. ಹೌದು. ಈಗ ಮೀನು ಮೊದಲೇನು ಹಾಕಿದ್ದೇನೆ ಡಿಸ್ಟ್ರಿಬ್ಯೂಷನ್ ಅಂತಲ್ಲ ಸರ್, ಅದಕ್ಕೆ ಮೇಂಟೆನೆನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿವಿ ಸರ್. 10 lakh rupees ಕಟ್ಕೊಂಡು ಎಸ್ಟಿಮೇಟ್ ಆಗಿದೆ ಸರ್. ಅದನ್ನ ಮಾಡಿ ಈಗೆಲ್ಲ ಕೊಟ್ಕೋತ ಸರ್. ಫಸ್ಟ್ ಪ್ರಯಾರಿಟಿ ಫಸ್ಟ್ ಈಗ ಮನೆ ಕಟ್ಟುಗೋರು ಯಾರು ಪ್ರಾರಂಭ ಮಾಡ್ತಾರೋ ಅವ್ರಿಗೆ ಫಸ್ಟ್ ಕೊಡ್ರಿ. ಅವ್ರು ಕೊಡ್ತೀವಿ, Priority back ಕೊಡ್ತೀವಿ. ಜನರೆಲ್ಲ ಮಾಡ್ಕೊತೀವಿ. ಕರ್ಕೊಂಡೋಗಿ ತೋರಿಸ್ತೀವ್ರಿ ನಿಮಗೀಗ. ಅವು ಹಿಂದೆ ನಿನ್ನೆ ಮಳೆಗೆ ಈಗ ಆನಿಕಲ್ ಮಳೆಗೆ ನಾವು ಉಳ್ದಿದ್ದಾಗಾದ್ರೆ ಅದೇನೋ ದೇವ್ರ ಪುಣ್ಯ ನಮ್ದು. ಮತ್ತೀಗ ಅದಕ್ಕೆ ನಾವು ಈಗ ಕುಂತಿದ್ದು ಅದ್ರ ಸಂಬಂಧ ರೀ, ಇದ್ರ ಸಂಬಂಧ ಈಗ ಅದನ್ನ ಅರ್ಜೆಂಟ್ ಮಾಡ್ಕೊಡ್ಬೇಕು. ಈಗ ಅಲ್ಲೇ ನೀರು, ಲೈಟು, ಶೆಡ್ಡು ನಮ್ಗೆ ಅಲ್ಲಿ ಬಂದು ಕೊಡ್ತಾರೆ. ನೀರು ಶೆಡ್ ಏನಿಲ್ಲ. ನಾವು ಕೇಳಕ್ ಬಂದ್ರೆ ಈಗ ಎಲ್ಲರೂ ಬಂದು ಕತಿ ಕೇಳ್ತೀವಿ. ನಾವು ಈಗ ಸಂಕಟ ಬಿಟ್ಟು ಸಾಯ್ತೀವಿ. ಈಗ 15 ದಿನ ಆದ್ರೂ ಸಾಯ್ತೀವಿ. ಎಲ್ಲರೂ ಸುಮ್ಕೊಂಡ್ರಿ 14 ದಿನ ಆಗ್ತೀವಿ. ಮತ್ತೆ ಎದ್ರ ಸಲಾಗ ನಾವು ಕೇಳ್ರಿ. ಈಗ ಬಂದು ಆಶ್ವಾಸನೆ ಕೊಟ್ಟು ಎಲ್ಲ ಮಾಡಿದ್ರು. ಬರ್ತೀನಿ ಅಂದೆ, ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಈಗ ಹಕ್ಕುಪತ್ರ ವಿತರಣೆ ಇಂದ ಹಿಡಿದು ನಿಮ್ಗೆ ಎಲ್ಲ ನೀರಿಂದು, ಕರೆಂಟಿಂದು, ಸಡ್ಡಿಂದು ಅದಷ್ಟು ವ್ಯವಸ್ಥೆ ಮಾಡೋದಕ್ಕೆ ನಾವು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಸ್ವತಃ ನಮ್ಮ ಅಧಿಕಾರಿಗಳ ಜೊತೆಗೆ ನಾ ಬಂದೀನಿ. ಈಗ ಅದಕ್ಕೆ ಏನು ನಿಮ್ಗೆ ಏನೇನು ನಾವು ಬೇಡಿಕೆಗಳು ಉಸು ಈಡೇರಿಸ್ತೀವಿ. ಸ್ವಲ್ಪ ಕಾಲಾವಕಾಶ ಕೊಡ್ಬೇಕಾಗ್ತದೆ. ಕಾಲಾವಕಾಶ ಕೊಡ್ರಿ, ನಾವು ಎಲ್ಲ ನಿಮ್ಗೆ ಮಾಡಿಕೊಡ್ತೀವಿ. ಅಕ್ಕೋರ ಈಗ ನಿಮ್ಗೆ ಹೊಸ ಊರಿಗೆ ನಿಮ್ಗೆ ಈ ಶೆಡ್ ಅಲ್ಲಿ ಹೊಡೆದು ಕೊಡ್ಬೇಕು. ಶೆಡ್ ಅಲ್ಲಿ ಹೊಡೆದು ಕೊಡ್ಬೇಕು. ಅಲ್ಲಿ ಕರೆಂಟು, ನೀರು ಹೇಳೋದು ಬೇಡ. ಈಗ ಹಕ್ಕುಪತ್ರ ಕೊಟ್ಟ ಮೇಲೆ ನಿಮ್ಗೆ ಮನೆ ಕಟ್ಕೊಳಕ್ಕೆ ನಾವು ದುಡ್ಡು ಕೊಡಕ್ಕೆ ರೆಡಿ ಇದ್ದೀವಿ. ಈಗ ಎಷ್ಟು ಮಂದಿ ತೊಗೊಂಡಿರೋ ಬಿಟ್ಟರು ಗೊತ್ತಿಲ್ಲ. ಕೆಲವಷ್ಟು ಮಂದಿ ತೊಗೊಂಡ್ರಿ, ಕೆಲವಷ್ಟು ಮಂದಿ ತೊಗೊಂಡಿಲ್ಲ ಮನೆ ಕಟ್ಟಡಕ್ಕೆ. ಈಗ ನಾವು ನೀರಿಂದು, ಕರೆಂಟಿಂದು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟ ಮೇಲೆ ನಿಮ್ಮ ಹಕ್ಕುಪತ್ರ ಕೊಟ್ಟ ತಕ್ಷಣ ಅದಕ್ಕೆ ನಾವು 1,50,000 ರೂಪಾಯಿ ನಿಮ್ಮ ಮನೆ ಕಟ್ಟೋಕೆ ದುಡ್ಡು ಕೊಡಿಸ್ತೀವಲ್ಲ. ನೀವು ಮನೆನ ಕಟ್ಕೊಂಡ್ಬಿಟ್ರೆ ಯಾಕೆ ಮತ್ತೆ ಸಡ್ನೆ ಹೋಗ್ತೀರಿ? ಮತ್ತೆ ನಮ್ಮ ಉದ್ದೇಶ ಗೊತ್ತಾಗ್ತಿಲ್ಲ ನಿಮಗೆ. ಸರ್ ಮನೆ ಕಟ್ಬೋದು, ಆಮೇಲೆ ಕಟ್ಬೋದು. ನೀವು ಹೊಸ ಪ್ಲಾಟ್ ಕೇಳಾಕತ್ತೀರಿ, ಅದು ಕೇಳಾಕತ್ತೀನಿ ನಾನು. ಈಗ ಮತ್ತೆ ಅಲ್ಲಿ ಹೋಗಿ ಸಡ್ ಹಾಕೋರ ಚೆಕ್ ತಂದೀವಿ ನಾವು. ಅವ್ರಿಗೆ ಪರಿಹಾರ ಏನು ಅವ್ರ ಬಾಡಿಗೆ ಕೊಡ್ಬೇಕು ಕೊಡಿಸ್ತೀವಿ. ಅವ್ರಿಗೆ ಇನ್ನೊಂದು ತಿಂಗಳು 2 ತಿಂಗಳು ಟೈಮ್ ತೊಗೊಳ್ತೀವಿ. ತೊಗೊಂಡು ಬೇಕಾದ್ರೆ ಈಗ ರಿಪೇರಿ ಮಾಡಿಸಿ ಇಲ್ಲೇ ಕೊಡ್ತೀವಿ. ಇಲ್ಲಿದ್ರೆ ಎದ್ಕೊಂಡು ನೀವು ಮನೆಗೆ ರೊಕ್ಕ ಕಟ್ಟಿ ಕೊಡ್ತೀವಿ. ನೀವು ಮನೆ ಕಟ್ಕೊಂಡು ಹೋಗ್ಬಿಡ್ರಿ. ಆಯ್ತು ನೋಡ್ರಿ, ಈಗ ಟೆಂಪ್ರರಿ ಇಲ್ಲೇ ರಿಪೇರಿ ಮಾಡ್ಕೊಡೋಣ. ಆಮೇಲೆ ಆಯ್ತು ಆರ್ ಸಿ ಸೆಂಟರ್ದೊಳಗೆ ಈಗ ಏನೋ ಎಷ್ಟು ಕುಟುಂಬಗಳು ಅದಾವ ಸರ್. ಅಷ್ಟು ಸೆಟ್ ಅಲ್ಲಿ ಫೈಲ್ ಅದು
ಪತ್ರ ಕೊಡಾರ್ದು ಅಲ್ಲಿ ಜಾಗ ಇರ್ತಾವ್ರ ಅದ್ರಾಗ ಎಲ್ಲರೂ ಅಲ್ಲಿವರೆಗೆ ನಾವು ಒಂದು ವರ್ಷ ನಮ್ಗೆ ಮನೆ ಮಾಡ್ಕೊಳಕ್ಕೆ ಮುಂದೆ ಹಕ್ಕುಪತ್ರ ಕೊಟ್ಟಾಗ ಮೂಲಭೂತ ಸೌಕರ್ಯ ಕೊಡಲಾರ್ದು ನಾವು ಕಳ್ಸಂಗಿಲ್ಲ. ಅಲ್ಲಿ ನೋಡಿ ಸರ್ ಅದು ಬೇಕಾ ಸರ್ ಈಗ ನಾವು ಹಕ್ಕುಪತ್ರ ಅಂತೂ ವಿತರಣೆ ಮಾಡಿಸ್ತೀನಿ, ನಿಮ್ಗೆ ರಿಸಲ್ಟ್ ಅಂತೂ ಇಲ್ಲೇ ರಿಪೇರಿ ಮಾಡಿಸ್ಕೊಡ್ತೀವಿ. ಅಲ್ಲಮ್ಮ ಈಗ ನೀರು ಕೊಡ್ಬೇಕಾದ್ರೆ ನೀರು ಎಷ್ಟು ದಿವಸ ನೀವು ವಾಟರ್ ಸಪ್ಲೈ ಅದನ್ನ ಮಾಡ್ಬೋದಪ್ಪ? ಒಂದು ತಿಂಗಳು ಬೇಕಾ? ಎಲ್ಲ ಮುಗಿಯಕ್ಕೆ ಒಂದು ತಿಂಗಳು ಆಗತ್ತಾ? ಅದು ಕರೆಕ್ಟ್ ಹೇಳ್ರಿ. ಅಲ್ರಿ ಇನ್ನ ಹೆಚ್ಚಿಗಿದ್ರೆ ಹೆಚ್ಚಿಗೆ ಸಾಹೇಬ್ರು ಸರ್ ನಾವು ಶೆಡ್ ಹಾಕೊಳ್ಬೇಕಾದ್ರೆ ಓಪನ್ ಸ್ಪೇಸ್ ಹಾಕೊಳ್ಬೇಕು ಸರ್. ಹಾಂ ನಾವು ಹಾಕೊಂಡಿದ್ದೀವಿ ಕೆನಲ್ ದಂಡಿಗೆ ಹೋಗಿದ್ದೀವಿ ಸರ್. ಅಲ್ಲಿ ಸ್ಕ್ಯಾಟರ್ಡ್ ಅಲಾಟೇಷನ್ ಆಗಿರ್ತೈತಿ. ನೀವು ಬೇಡ ಪ್ರಕಾರ ಹಾಕಿದ್ರೆ ಶಕ್ತಿ ಆಗಲ್ಲ ಸರ್. ಸಾಮಾನ್ಯ ಕೊಡೋಕ್ಕೂ ಫೆಸಿಲಿಟಿ ಕೊಡೋಕ್ಕೂ ನಾವು ಕಂಟಿನ್ಯೂ ಮಾಡ್ತೀವಿ. ಅದಕ್ಕೆ ನಾವು ನೀವು ನಮ್ದು ಈಗೇನು ಇವು ಕ್ರಿಯಾ ಯೋಜನೆ ಅನುಮೋದನೆ ಆಗ್ತದೆ ಸರ್. ಪೈಪ್ಲೈನ್ ರಿಪೇರ್ ಮಾಡಕ್ಕೆ ಯಾರು ಎಲ್ಲೆಲ್ಲಿ ಮನೆ ಬರ್ತಾರೆ ಅವ್ರು ಶಕ್ತಿ ಎಲ್ಲ ಹೊಡಿತಾರೆ ಅನ್ಕೊಂಡು ಡೈರೆಕ್ಟ್ ಲೈನ್ ಹೇಳಿ ಕೊಟ್ಬಿಡ್ತೀನಿ ನಾವು. ಅದೇ ಎಷ್ಟು ದಿವಸ ಟೈಮ್ ಬೇಕೀಗ? ಒಂದು ತಿಂಗಳ? ಅದು ವಾಟರ್ ನಾವು ಹೇಳ್ಬೇಕು ಸರ್ಕಾರ ಒಂದು ಕಡೆ ಮಾತಾಡಿ ಎರಡು ಗಂಟೆ ಮಾತಾಡಿ ಈಗ ಕೇಳ್ರಿಲೆ ಒಂದು ವರ್ಷದ ಚೆಕ್ ನಾವು ಕೊಡ್ತೀವಿ ಓನರ್ಗೆ. ಏನು ಅವ್ಗೆ ಮಾಲಕ ಹೇಳ್ಕೊಳ್ಳೋ ಜವಾಬ್ದಾರಿ ನಮ್ಗೆ ಸರ್ಕಾರಕ್ಕೆ ಬಿಡು, ನಮಗೆ ಬಿಡ್ಕೊಡ್ರಿ. ಏನು ಕಿಚ್ಚೋದ ಯಾರು ಮಾಡ್ಬೇಕು ಅನ್ನೋದು ಗೊತ್ತೈತೆ ನಮ್ಗೆ. ಈಗ ಅವ್ರ ಪರಿಹಾರ ಏನು ಅವ್ರ ಬಾಡಿಗೆ ಕೊಡ್ಬೇಕಾಗಿತ್ತು ಅದು ಕೊಡ್ತೀವಿ, ಕೊಡಿಸ್ತೀವಿ. ಈಗ ಚೆಕ್ ತೊಗೊಂಬಂದಿವಿ, ಆ ಮಾಲಕರಿಗೆ ಕರೆದು ಕೊಟ್ಬಿಡ್ರಿ. ಅವ್ರು ಹೇಳ್ರಿ ಇನ್ನು ಇವ್ರು 3 ತಿಂಗಳ ನಮ್ಗೆ ಕಾಲಾವಕಾಶ ಕೊಡಲಿ, ನಾವು ರಿಪೇರಿ ಮಾಡಿದ ಮ್ಯಾಗ ಅಲ್ಲಿ ಶಿಫ್ಟ್ ಮಾಡಿಕೊಡ್ತೀವಿ. ನೀರು ಕರೆಂಟ್ ಆದಮೇಲೆ ಕರ್ಕೊಂಡು ಹೋಗೋದು. ಮತ್ತೆ ನೀರು ಕರೆಂಟ್ ಕೊಟ್ಟಿಲ್ಲ ಅಂತೇಳಿ ಮತ್ತೆ ಅಲ್ಲಿ ಸ್ಟ್ರೈಕ್ ಕೂತ್ರೆ ನಾವೇನು ಮಾಡೋಣ? ಏನು ಮಾಡ್ಬೇಕಾಗತ್ತೋ? ಮತ್ತೆ ಸುಳ್ಳು ಹೇಳೋ ಭಾಷೆ ಮಾಡಿ ಹೋಗಿದ್ರೆ ಹೋಗ್ಬಿಡ್ತೀವಿ. ಹಂಗಾರೆ ನಾವು ಬಂದೀವಿ, ಭೇಟಿ ಕೊಟ್ಟಿವಿ, ಮಾತಾಡೀವಿ, ನಿಮ್ಮ ಜೊತೆ ಕೈ ಮುಗಿದ್ವಿ, ನಮಸ್ಕಾರ ಮಾಡಿ ಹೋಗ್ಬಿಡ್ತೀವಿ. ನೋಡು 5 ವರ್ಷ ಒಂದು ಕೆಲಸ ತಗೊಳ್ಳಿಲ್ಲ ನಿಮ್ಮ ಪುನರ್ವಸ್ತಿದ್ದು. ಈಗ ನಾನು ಬಂದ ಮೇಲೆ 19 ಕೋಟಿ ರೂಪಾಯಿ ಈಗ ಟೆಂಡರ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡಿವಿ ಇಲ್ರಿ. ಈಗ ಎಕ್ಸಿಕ್ಯೂಟಿವ್ ಎಲ್ಲದಾರ ಮತ್ತೆ ಒಂದರ ಸಾಲ ಚಲವಿತ್ತ ನಿಮ್ದು? ರಸ್ತೆ ಹಾಕತ್ತಿದ್ವಾ? ಎಲ್ಲ ಕೆಲಸ ಮಾಡಕತ್ತೀವಿಲ್ಲ. ಈಗ ನಿಮ್ಮ ಪುನರ್ವಸತಿ ಮಾಡೀವಿ ಇಲ್ಲ? ಕಮದತ್ತದು ಅಡಿವಾಳದು ಎಲ್ಲ ಮಾಡಕತ್ತೀವಲ್ಲ. ನಿಮ್ಮ MIT ಒಂದ ಉಳಿದಿದ್ದು. ಈಗ ನಾಳಿಂದ ಅವ್ರು ಬರ್ತಾರ, ಇಲ್ಲೇ ಕೂದಿರ್ತಾರ. ನೀವು ಒಂದು ಅಪ್ಡೇಟ್ ಮಾಡ್ಕೊಡ್ಬೇಕು ಎಲ್ಲ ಮಾಡಿಕೊಟ್ರೆ ಇಮಿಡಿಯೇಟ್ ಅವ್ರು ಹಕ್ಕುಪತ್ರ ಕೊಟ್ಟು ನೀವು ನಾಳಿದ್ರ ಪ್ರೊಸೆಸ್ ಮಾಡಿರಿ. ಒಂದು ದಿವಸ ನಾವು ನೀವು ಕುಡಿಯೇ ಬಂದು ಹಕ್ಕುಪತ್ರ ವಿತರಣೆ ಮಾಡ್ಬಿಡ್ತೀವಿ. ರಾತ್ರಿ ಎಲ್ಲ ಇರೋದಿಲ್ಲ. ಏನು ಮಾಡ್ತಾ ಇದ್ದಾರೆ ಈಗೇನು ಕವರ್ ಆಯ್ತು. ಎಸ್ಕಾಮ್ದವ್ರಿಗೆ ಹೇಳ್ತೀನಿ, ಕೆಲಸ ಮಾಡ್ರಿ. ಎಸ್ಕಾಮ್ ಅವ್ರಿಗೆ ನಾನು ಹೇಳ್ತೀನಿ, ಈಗ ಅವ್ರಿಗೆ ಹೇಳ್ತೀನಿ, ಒಂದು ವಿಸಿಟ್ ಮಾಡಿ ನೋಡ್ಕೊಳ್ಳಿ. ನೋಡ್ಕೊಂಡು ಅದು ವಾಟರ್ ಸಪ್ಲೈ ವ್ಯವಸ್ಥೆ ಹೇಳೋ ಪ್ರಕಾರ ಟೆಂಪ್ರರಿ ನಾವು ಏನಾರ ಅಲ್ಟರ್ನೇಟಿವ್ ವ್ಯವಸ್ಥೆ
ವ್ಯವಸ್ಥೆ ಮಾಡಿ ಅಲ್ಲಿ ಸಡ್ ಹಾಕ್ಬಿಡ್ತೀವಿ. ಈ ಸದ್ದಕ್ಕೆ ಏನೈತಲ್ಲ ಇವ್ನು ರಿಪೇರಿ ಮಾಡಿಸ್ತೀವಿ. ಅಮ್ಮ ಕೇಳ್ರಮ್ಮ ತಾಯಿ, ಇಲ್ಲಾಂದ್ರೆ ಹೆಂಗಾಗುತ್ತೆ? ಅಲ್ಲಮ್ಮ ನಾಳೆ ನೀವ ನೀರು ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಅಲ್ಲ ನೋಡಿ ಬರ್ತೀನಿ ನಾನು ನೋಡಕ್ಕೆ ಏನಿಲ್ಲ. ರಿಪೇರಿ ಮಾಡಿಸಿದೆ ನಾನು. ರಿಪೇರಿ ಮಾಡಿ ಒಂದು 2 ತಿಂಗಳ ಅವಕಾಶ ಕೊಡ್ರಿ. ಅದು ಅನುದಾನ ನಮ್ಮ ಕಡೆ ಇಲ್ಲ, ಅವ್ರು ಕೊಡ್ಬೇಕು, ಡಿ ಸಿ ಆಫೀಸಿಂದ ಕೊಡ್ಬೇಕು. ಅದು ತಡ ನೀರು ಕರೆಂಟ್ ಕೊಡೋ ಮಟ್ಟ ತಲುಪೋದು. ಇನ್ನೂ ಒಂದು ತಿಂಗಳ ಕಾಲಾವಕಾಶ ತಗೊಳ್ರಿ, ಅದು ಯಾವ್ದು ನಮ್ಮ ಸಮಸ್ಯೆ ಇಲ್ಲ. ನಾವು ಇನ್ನೂ ಒಂದು ತಿಂಗಳ ಕಾಲಾವಕಾಶ ನಾವು ಕೊಡ್ತೀವಿ. ನಾವು ಇನ್ನೂ ಒಂದು ತಿಂಗಳ ಕಾಲಾವಕಾಶ ನೀವು ತಗೊಂಡು ಸಹಿತ ನಾವು ಇನ್ನೂ ಒಂದು ತಿಂಗಳ ಇಲ್ಲೇ ಧರಣಿ ಕೊಡ್ತೀವಿ. ತಮಗೆ ನಾವು ಯಾವುದೂ ಸಾರ್ವಜನಿಕ ತೊಂದರೆ ಕೊಡಲ್ಲ. ಶಾಂತಿಯುತ ಧರಣಿ ನಡೆಸಿದ್ವಿ. ನಮ್ಮ ಪಡಿ ನಾವು ಇಲ್ಲಿ ಕೂಡ್ತೀವಿ. ತಮ್ಮ ಪಡಿ ತಾವು ಬೇಕಾದಲ್ಲಿ ಕೆಲಸ ಮಾಡಿ ತಾವು ನಾವು ಅಲ್ಲಿ ಆರ್ಸಿ ಶೆಡ್ಗಳಿಗೆ ಈ ಶೆಡ್ ಅನ್ನು ಶಿಫ್ಟ್ ಮಾಡಿದಾಗ ತಮ್ಮ ಅಮೃತಾಸ್ತದಿಂದ ತಾವು ಅದು ನಮ್ಗೆ ಶೆಡ್ ಆಯ್ತು. ಹಾಗಾದ್ರೆ ನಮಗೆ ಕಾಲಾವಕಾಶ ಕೊಡ್ಲಿ, ನಾವು ವ್ಯವಸ್ಥಿತವಾಗಿ ಅಲ್ಲಿ ಮಾಡಿಕೊಡುವಂತ ಒಂದು ತಿಂಗಳ ಕಾಲಾವಕಾಶ ಕೊಡ್ತೀವಿ. ಒಂದು ತಿಂಗಳವರೆಗೂ ನಾವು ಇಲ್ಲೇ ಕೊಡ್ತೀವಿ. ನಾವು ಹೆಚ್ಚು ಕಡಿಮೆ ರೆಡಿ ಮಾಡಿಸಿ ಕೊಡ್ತೀವಿ. ಒಂದು ತಿಂಗಳಿಗೆ ಕಾಲಾವಕಾಶ ಕೊಟ್ಟು ತಿಂಗಳ ತನಕ ನಾವು ಇಲ್ಲೇ ಕೊಡ್ತೀವಿ. ಧರಣಿ ಅಂತೂ ಬಿಡಲ್ಲ. ಆಗುದಿಲ್ಲ. ಸರ್ಕಾರ ಎಲ್ಲ ಯೋಜನೆ ನಾನು ಅದನ್ನ ಪ್ರಯತ್ನ ಮಾಡಿ ಆದಷ್ಟು ಜಲ್ದಿ ಮಾಡಿಸ್ಕೊಡುವಂತ ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡೋದು? ಅಲ್ಲಪ್ಪ, ನಾನಾದ್ರೂ ನಿಮ್ಗೆ ವಿನಂತಿ ಮಾಡ್ಕೊಳ್ತೀನಿ. ನಿರ್ಣಯ ತಗೊಳ್ಳೋದು ತಪ್ಪಾಗತ್ತೆ. ನಮ್ಗೆ ಕಾಲಾವಕಾಶ ಕೊಡ್ರಿ, ನಾವು ಮಾಡಿಸ್ಕೊಡ್ತೀವಿ. ನಮಗೊಂದು ಕಾಲಾವಕಾಶ ಕೊಡ್ರಿ, ನಾವು ಮಾಡಿಸಿ ನಿಮ್ಗೆ ವ್ಯವಸ್ಥೆ ಮಾಡಿ ಅಲ್ಲಿ ಶಿಫ್ಟ್ ಮಾಡ್ತೀವಿ. ಅಲ್ಲ ನೋಡಪ್ಪ, ಈ ರೀತಿ ನೀವು ನಿರ್ಣಯ ತಗೊಳ್ಳೋದಕ್ಕೆ ನಮ್ಗೆ ಒಪ್ಪಿಗೆ. ಅಲ್ಲಲ್ಲ, ನಾವು ಬಂದಿರೋದೇ ಅದಕ್ಕೆ ಪರಿಹಾರ ಮಾಡೋದಕ್ಕೆ ನಾವು ಬಂದೀವಿ. ಹೌದಾ? ನೀವು ಇಲ್ಲೇ ಕುಂದಿರ್ತೀನಿ. ಈ ರೀತಿ ದಾರಿ ತಪ್ಪಿಸಿ ಜನರು ಜಾದು ಮಾಡ್ಲಿಕ್ಕೆ ಒಂದು ತಿಂಗಳ ಹೆಚ್ಚಿಂದ್ರಪ್ಪ. ಕಾಲಾವಕಾಶ ಬೇಕಾಗುತ್ತೆ. ಕಾಲಾವಕಾಶ ಕೊಟ್ಟರೆ ನಾವು ಏನಾದ್ರು ವ್ಯವಸ್ಥೆ ಮಾಡ್ತೀವಿ. ನೀವು ದಿಢೀರಂತ ಎಲ್ಲ ಕರೆಂಟ್ ಕೊಡ್ರಿ, ನೀರು ಕೊಡ್ರಿ ಅಂತಂದ್ರೆ ಆಗುತ್ತೆ. ನಾವು ನೋಡಿಲ್ಲೇ ಈ 5 ವರ್ಷ, ಹಿಂದಿನ 5 ವರ್ಷ ಇದೇ ರೀತಿ ಪರಿಸ್ಥಿತಿ ಒಳಗೆ ಇದ್ರಿಲ್ಲ. ಮತ್ತೆ ಇನ್ನು ಸಡ್ ಹಾಕಿ ಯಾರು ಕೊಟ್ಟರು ಅವ್ರಿಗೆ? ನಾನಾ ಬಂದು 2016 ಸಡ್ ಹಾಕಿಸ್ಬಿಡ್ತೀವಿ. ಈ ಕೊಳ್ತೋಗಿದ್ದು ನೋಡಿ. ಕೆಲಸ ಮಾಡಿಲ್ಲ ಅಂತ ನಾವು ನಾ ಹೇಳೋದು ಕೇಳಿ, ಈಗ ಮಾಡಕ್ ಕೊಡ್ಬೇಕಲ್ಲ ನಮಗೆ. ಸ್ವಲ್ಪ ಹಿಂಗೆ ಕುಂತ್ರ ಅಂದ್ರೆ ಈಗ ಸ್ವಲ್ಪ ಟೈಮ್ ಬೇಕಲ್ಲ ಮಾಡಕ್ಕಾರ. ಈಗ ಗೊಬ್ಬರ ಸಾಹೇಬ್ರು ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಬಂದಾರ ನಮ್ಮ ಹತ್ರ. ಅಧಿಕಾರಿಗಳು ಬರೋದಕ್ಕೆ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಅವ್ರು ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಒಂದು ತಿಂಗಳದೊಳಗಾಗಿ ಮಳೆಗಾಳಿ ಏನಾದ್ರು ಬಿಡ್ತು ಅಂದ್ರೆ ಶೆಡ್ ಹಾಳು ಇರೋದಪ್ಪ ಅಂದ್ರೆ ಜೀವಕ್ಕೆ ಹಾನಿ ಆಯ್ತು ಅಂದ್ರೆ ಯಾವ ಸರ್ ಇದು ಕೊನೆಗಾಲ? ಈಗಾಗಲೇ ಮತ್ತೆ ಒಳ್ಳೆ ಅದೇ ಶೆಡ್ಗಳನ್ನು ರಿಪೇರಿ ಮಾಡಿಕೊಡ್ತೀವಿ. ಅದೇ ಶೆಡ್ಗಳನ್ನು ರಿಪೇರಿ ಮಾಡ್ತೀನಿ ಅಂತ ಶಾಸಕರು ಹೇಳಿದಾಗ ಇಲ್ಲಿ ಸ್ಥಳೀಯವಾಗಿ ಆ ಖಾಸಗಿ ಜಮೀನ್ದಾರರಾಗಿರೋದ್ರಿಂದ ಆ ಹೊಲದವರು ನಮ್ಗೆ ಇಲ್ಲಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅಕಸ್ಮಾತ್ ಫೋಟೋ ಸಹಿತ ಅವು 2 ದಿನಕ್ಕೆ 3 ದಿನಕ್ಕೆ ಶೆಡ್ ಕಿತ್ವಿ ಅಂತ ಹೇಳಿದ್ರು. ಆಮೇಲೆ ಅವು ನಾವು ಬೀದಿ ಬಿದ್ದರೆ ಯಾವ ಹೊಣೆಗಾರ? ಅಲ್ಲ, ಅವ್ರು ಕನ್ವಿನ್ಸ್ ಮಾಡಿಸಿಲ್ಲ. ಅವ್ರಿಗೆ ಜಮೀನು ಮಾಲೀಕರಿಗೆ ಹೇಳ್ತೀನಿ ಅಂತಲೂ ಕೂಡ ಹೇಳಿದ್ರು. ಚೆಕ್ ಕೊಡ್ತೀವಿ ಅಂದಾರ. ಅದನ್ನ ನೋಡಿ ಸರ್, ನಮ್ಗೆ ಅಲ್ಲಿ ಆರ್ಸಿ ಸೆಂಟರ್ದಲ್ಲಿ ಮಾಡಿಕೊಟ್ರೆ ನಮ್ಗೆ ತುಂಬ ಒಳ್ಳೆಯದು ನಮ್ಮ ಅನಿಸುತ್ತೆ ಸರ್. ಈಗ ಮುಂದಿನ ನಿಲುವೇನು? ನಿಮ್ಮ ಹೋರಾಟ ನಿರಂತರ. ನೀವಂತ ಹೆಸರು? ಶರಣಪ್ಪ ಮುಳ್ಳೂರು.